ಹಲೋ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ಮನೇಲಿ ಹೇಗೆ ಸಿಂಪಲಾಗಿ ತುಪ್ಪನ ರೆಡಿ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಮನೇಲಿ ತುಪ್ಪ ಮಾಡ್ಕೋತೀನಿ ಅಂದರೆ, ಡೈಲಿ ಹಾಲು ಕಾಯಿಸಿದ ಕೆನೆ ಸಿಗುತ್ತಲ್ವ, ಆ ಕೆನೆನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡು ಒಂದು 15 ಡೇಸ್ವರೆಗೂ ಹೀಗೆ ತೆಗೆದು ಎತ್ತಿಟ್ಕೊಂಡಿರ್ತೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಸಿಕ್ಕಾದ್ಮೇಲೆ ಅದನ್ನು ಬೆಣ್ಣೆ ಕಡಿದು ಬೆಣ್ಣೆ ತೆಗೆದು ಆಮೇಲೆ ಕಾಯಿಸ್ಕೋತೀನಿ. ಹೇಗೆ ಅಂತವಾಗಿ ಹೇಳ್ತೀನಿ. ನಾನು ಬೆಣ್ಣೆ ತೆಗಿಯೋಕ್ಕೆ ನಾರ್ಮಲ್ ಜಾರ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ನೀವು ಮಾಡ್ಕೊಳ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಒಂದು 2 ಸೌಟಷ್ಟು ಕೆನೆ ಗೆದ್ದಿಟ್ಟಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಜಸ್ಟ್ 1 ಮಿನಿಟ್ ಅಷ್ಟೇ. ನೋಡಿ ಬೆಣ್ಣೆ ಹೇಗೆ ಮೇಲೇ ತೇಲ್ತಾ ಇದೆ ಅಲ್ವಾ. ಇವಾಗ ಇದನ್ನು ಒಂದು ತಪ್ಪಲೆಗೆ ಶಿಫ್ಟ್ ಮಾಡಿಕೊಂಡು ಬೆಣ್ಣೆ ತೆಗೆದಿಟ್ಕೋತೀನಿ. ಇದಿಷ್ಟು ನಾನು 15 ಡೇಸಿಂದ ಕೆನೆ ಎತ್ತಿಟ್ಟಿದೆ ಅಲ್ವಾ, ಅದರಿಂದ ಸಿಕ್ಕಿರೋ ಬೆಣ್ಣೆ. ನಾನಿವಾಗ ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಿ ಕರಗಿಸ್ಕೋತೀನಿ, ತುಪ್ಪ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಇವಾಗ ತುಪ್ಪನ ಕಾಯಿಸ್ಬೇಕಾದ್ರೆ ಒಂದು ಟಿಪ್ ಏನಂತಂದರೆ, ಕಂಪ್ಲೀಟ್ ಮಜ್ಜಿಗೆನ ನಿಮ್ಮ ಕೈಲಿಗೆ ಎಷ್ಟಾಗುತ್ತೋ ಅಷ್ಟನ್ನ ನೀಟಾಗಿ ತೆಗೆದುಬಿಡಿ. ಯಾಕೆಂದರೆ ಇಲ್ಲಾಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲಾಂದರೆ ಸ್ವಲ್ಪ ಮಡ್ಡಿ ಜಾಸ್ತಿ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ಕಂಪ್ಲೀಟ್ ನೀವು ಮಜ್ಜಿಗೆ ಅಂಶನ ತೆಗೆದುಬಿಟ್ರೆ, ನೀರು ಅಂಶನ ತೆಗೆದುಬಿಟ್ರೆ ಸ್ವಲ್ಪ ನಿಮಗೆ ಕ್ವಿಕ್ಕಾಗಿ ಆಗುತ್ತೆ ತುಪ್ಪ. ನಾನಿವಾಗ ಸಣ್ಣದಾಗಿ ಉರಿ ಕೊಟ್ಟಿದ್ದೀನಿ ಬೆಣ್ಣೆ ಕಾಯೋದಕ್ಕೆ. ನಾನಿವಾಗ ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ ಎಲ್ಲ ಕಂಪಲ್ಸರಿ ಹಾಕಲೇಬೇಕಂತೇನಿಲ್ಲ. ನನ್ನ ಮೇನ್ ಫೋಕಸ್ ನನ್ನ ಮಗಳಿಗೆ ತುಪ್ಪ ತಿನ್ನಿಸೋದ್ರಿಂದ ನಾನು ಸ್ವಲ್ಪ ಕಫ ಕೆಮ್ಮು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿ ಅಂತ ಇದನ್ನೆಲ್ಲ ಬಳಸ್ತೀನಿ. ನಾನು ಒಂದು 1/4 ಭಾಗದಷ್ಟು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಈ ಬೆಣ್ಣೆನ ಕಾಯಕ್ಕೆ ಹಾಕಿದಾಗ 1/4 ಭಾಗದಷ್ಟು ವೀಳ್ಯದೆಲೆನ ನಾನು ಹಾಕಿದ್ದೀನಿ. ಜೊತೆಗೆ ನೋಡಿ, ಒಂದು 10ರಿಂದ 15 ಕಾಳಷ್ಟು ಮೆಂತ್ಯ, ಒಂದು 10 ಕಾಳಷ್ಟು ಮೆಣಸು, ಒಂದು 3 ಲವಂಗ, ಒಂದು ಏಲಕ್ಕಿ. ನಿಮಗೆ ಫ್ರೇಗ್ರೆನ್ಸ್ ತುಂಬ ಬೇಕು ಅಂತಂದರೆ 2 ಹಾಕೋಬೋದು. ಅದಷ್ಟನ್ನು ಬೆಚ್ಚಗೆ ಸ್ವಲ್ಪ ಹುರ್ಕೊಬಿಟ್ಟು ಈ ಥರ ದಪ್ಪವಾಗಿ ಸಿಗೋ ಥರ ನೀವು ಪೌಡರ್ ಮಾಡ್ಕೊಳ್ಳಿ. ಪದೇ ಪೌಡರ್ ಮಾಡೋಕ್ಕಾಗಲ್ಲ ಅಂತ ಈ ಥರ ಒಂದೇ ಸಲ ಪೌಡರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಯಾಕೆಂದರೆ ತುಂಬ ಯೂಸ್ ಆಗುತ್ತೆ ಅಲ್ವಾ. ಪದೇ ಪೌಡರ್ ಮಾಡೋದಕ್ಕಿಂತ ಬೆಸ್ಟ್ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗೆಲ್ಲ ಮಾಡ್ಬೋದು, ಬಟ್ ಅಂತ ನಾವು ಹಾಕ್ಕೊಂಡು ರೆಡಿ ಮಾಡ್ಕೊಬೋದು. ಇದಕ್ಕೆ ಎಕ್ಸ್ಟ್ರಾ ನಿಮಗೆ ಬೇಕು ಅಂತಂದರೆ ಬೆಳ್ಳುಳ್ಳಿ 4 ಎಸಳನ್ನು ಕೂಡ ಹಾಕ್ಕೊಬೋದು, ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಬೋದು. ತುಪ್ಪ ಯೂಶ್ವಲಿ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಬೋನ್ಸಿಗೆಲ್ಲ ಇದು ತುಂಬ ಒಳ್ಳೆಯದು. ನನಗಂತೂ ಯೂಶ್ವಲಿ ತುಪ್ಪ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಪ್ರತಿ ಊಟಕ್ಕೂ ಒಂದು ಟೈಮಿಗೂ ನಾನು ತುಪ್ಪ ಸೇರಿಸೇ ಅವಳಿಗೆ ತಿನ್ನಿಸೋದು. ನೋಡಿ, 5 to 10 ಮಿನಿಟ್ಸ್ ನಾನು ಬೇಯಿಸ್ಕೊತೀನಿ ನೀಟಾಗಿ. ಒಂದು ತುಪ್ಪ ಆಯಿತು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಫ್ರ್ಯಾಗ್ರೆನ್ಸ್ ಚೆನ್ನಾಗಿ ಬರುತ್ತೆ ನಮಗೆ. ಆ ಫ್ರೇಗ್ರೆನ್ಸಿಂದನೇ ಗೊತ್ತಾಗ್ಬಿಡುತ್ತೆ. ಮತ್ತು ಇಲ್ಲಿ ನೋಡಿ ಕಾಣಿಸ್ಬೋದು, ಈ ವೈಟ್ ಇದೆ ಅಲ್ವಾ, ಸ್ವಲ್ಪ ಇದೆಲ್ಲ ಬ್ರೌನಿಶ್ ಟರ್ನ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ. ಆವಾಗ ನಮಗೆ ತುಪ್ಪ ರೆಡಿ ಆಯಿತು ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ನೊರೆ ಥರ ಇದ್ದಿದ್ದೆಲ್ಲ ಕರಗಿ ಈ ಥರ ತುಪ್ಪ ಕಾಣಿಸ್ತಾ ಇದೆ ನಮಗಿವಾಗ. ಇನ್ನು 1-2 ಮಿನಿಟ್ಸಿಗೆ ಇದು ಕಂಪ್ಲೀಟ್ ರೆಡಿಯಾಗಿರುತ್ತೆ. ನೋಡಿ, ಇವಾಗ ತುಪ್ಪ ರೆಡಿಯಾಗಿದೆ. ಇದು ಇವಾಗ ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಟ್ಟು ಆಮೇಲಿಂದ ನಿಮ್ಗೆ ಏನು ಕಂಟೈನರ್ ನಿಮಗೆ ಕಂಫರ್ಟಬಲ್ ಇದೆಯೋ ಅದಕ್ಕೆ ನೀವು ಶಿಫ್ಟ್ ಮಾಡ್ಕೋಬೋದು. ಫೈನಲಿ ಫ್ರೆಶ್ ಆದ ತುಪ್ಪ ಇವಾಗ ರೆಡಿಯಾಗಿದೆ. ಹಾಗೆ ನಿಮಗೆ ಇದ್ರ ಪರಿಮಳ ತುಂಬ ದಿನ ಬೇಕು ಅಂದರೆ 1/2 ಇಂಚಷ್ಟು ಬೆಲ್ಲನ ಇದರೊಳಗಡೆ ಸೇರಿಸಿ. ಎಲ್ಲರಿಗೂ ಈ ಒಂದು ಸಣ್ಣ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.